ಮಾಲೀಕರಿಗೆ 2 ದಿನಗಳ ಗಡುವು, ಫುಟ್ಪಾತ್ ತೆರವುಗೊಳಿಸದಿದ್ದರೆ ಕಾನೂನು ಕ್ರಮ. ಪಿಎಸ್ಐ ಸುನೀಲ್ ಕುಮಾರ್. ಶಿಡ್ಲಘಟ್ಟ. ನಗರದ ಕಿರಿದಾದ ರಸ್ತೆಗಳು, ಫುಟ್ಪಾತ್ ಒತ್ತುವರಿ ಹಾಗೂ ಅಡ್ಡಾದಿಡ್ಡಿ ವಾಹನ ನಿಲುಗಡೆಯಿಂದ ಉಂಟಾಗುತ್ತಿರುವ ಸಂಚಾರ ಸಮಸ್ಯೆ ನಿಯಂತ್ರಿಸಲು ಶಿಡ್ಲಘಟ್ಟ ನಗರ ಠಾಣೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ನಗರ ಠಾಣೆ ಪಿಎಸ್ಐ ಸುನೀಲ್ ಕುಮಾರ್ ಅವರು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಸುಗಮಗೊಳಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮುಖ್ಯ ರಸ್ತೆಯ ಫುಟ್ಪಾತ್ಗಳಲ್ಲಿ ಅಂಗಡಿಗಳ ಸಾಮಗ್ರಿಗಳನ್ನು ಇಟ್ಟು ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಪಡಿಸುತ್ತಿರುವ ಅಂಗಡಿ ಮಾಲೀಕರಿಗೆ ಅವುಗಳನ್ನು ತೆರವುಗೊಳಿಸಲು 2 ದಿನಗಳ ಗಡುವು ನೀಡಲಾಗಿದೆ. ಗಡುವಿನೊಳಗೆ ತೆರವುಗೊಳಿಸದಿದ್ದರೆ ಪ್ರಕರಣ ದಾಖಲಿಸುವುದು ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ರಸ್ತೆಯ ಎರಡೂ ಬದಿಗಳಲ್ಲಿ ವಾಹನ ನಿಲುಗಡೆಯಿಂದ ಸಂಚಾರಕ್ಕೆ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ದಿನಗಳಲ್ಲಿ ಒಂದೊಂದು ಬದಿಯಲ್ಲಿ ಮಾತ್ರ ವಾಹನ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗುವುದು. ನಿಗದಿತ ನಿಯಮ ಉಲ್ಲಂಘಿಸಿ ವಾಹನ ನಿಲ್ಲಿಸಿದರೆ ದಂಡ ವಿಧಿಸಲಾಗುವುದು ಎಂದರು. ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ, ತಪ್ಪು ಪಾರ್ಕಿಂಗ್, ಏಕಮುಖ ಸಂಚಾರ ನಿಯಮ ಉಲ್ಲಂಘನೆ, ಅಪ್ರಾಪ್ತರ ವಾಹನ ಚಾಲನೆ ಹಾಗೂ ಕಾನೂನುಬಾಹಿರ ಸೈಲೆನ್ಸರ್ ಬಳಕೆ ಸೇರಿದಂತೆ ಸಂಚಾರ ನಿಯಮ ಉಲ್ಲಂಘಿಸುವವರ ವಿರುದ್ಧ ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು. ಫುಟ್ಪಾತ್ ಮೇಲಿನ ಕಂಬಿಗಳು, ಸಾಮಗ್ರಿಗಳು ಹಾಗೂ ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯಾಗುವ ಅಡೆತಡೆಗಳನ್ನು ತೆರವುಗೊಳಿಸುವಂತೆ ಸೂಚಿಸಲಾಗಿದೆ. ಅಗತ್ಯವಿರುವ ಕಡೆ ನಗರಸಭೆಯ ಸಹಕಾರದೊಂದಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಫುಟ್ಪಾತ್ ತೆರವು ಕಾರ್ಯಾಚರಣೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗುವುದು. ಅವರ ಜೀವನೋಪಾಯಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನಗರಸಭೆಯ ಸಹಕಾರದೊಂದಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ಸುನೀಲ್ ಕುಮಾರ್ ಹೇಳಿದರು. ಸಾರ್ವಜನಿಕರು, ಅಂಗಡಿ ಮಾಲೀಕರು ಹಾಗೂ ವಾಹನ ಸವಾರರು ಪೊಲೀಸರೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಮೂಲಕ ನಗರದ ಸಂಚಾರ ವ್ಯವಸ್ಥೆ ಸುಗಮಗೊಳಿಸಲು ಕೈಜೋಡಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಮ್ಮ ಬಾಗೇಪಲ್ಲಿ ಸ್ಟೇಷನ್ ಇಂದ ಇಲ್ಲಿಗೆ ಶಿಡ್ಲಘಟ್ಟ ಟೌನ್ ಸ್ಟೇಷನ್ಗೆ ನಮ್ಮ ಎಸ್ ಆದೇಶದ ಮೇಲೆ ಬಂದಿದ್ದೀವಿ. ಈಗ ನಮ್ಮ ಸೀನಿಯರ್ ಆಫೀಸರ್ಸ್ ಗೈಡ್ಲೈನ್ಸ್ ಪ್ರಕಾರ ಮತ್ತೆ ಕೆಲವೊಂದು ವಿಚಾರ ನಮ್ಗೆ ತಿಳಿಸಿದ್ದಾರೆ. ನಮ್ಮ ಎಸ್ ಪಿ ಸಾಹೇಬ್ ಮತ್ತೆ ನಮ್ಮ ಅಡಿಷನಲ್ ಎಸ್ ಪಿ ಸಾಹೇಬ್, ನಮ್ಮ DSP ಸಾಹೇಬ್ ಮತ್ತೆ ನಮ್ಮ ಚಾರ್ಲಿ ಸಾಹೇಬ್ ಆನಂದ್ ಸರ್. ಏನಂದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಇದೆ. ರೋಡ್ಗಳು ಕಿರಿದಾಗಿದ್ದಾವೆ. ಇದು ಟೌನ್ ಲಿಮಿಟ್ಸ್ ಆಗಿರೋದ್ರಿಂದ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಅದೇ ಪ್ರಕಾರ ಇವತ್ತು ಕೂಡ ನಾವು ಎಲ್ಲ ಕಿರಿದಾದ ರಸ್ತೆ ನಮ್ಗೆ ಏನೋ ಈ ಶಿಡ್ಲಘಟ್ಟ ಮೇನ್ ರೋಡ್ ಅಂತ ನಮ್ಮ ಸ್ಟೇಷನ್ ಕಡೆ ಬರುವಂತ ಒಂದು ರೋಡ್ ಇದೆ. ಆ ರೋಡಲ್ಲಿ ಇವತ್ತು ಕೂಡ ಹೋಗಿ ಎಲ್ಲರಿಗೂ ತಿಳಿಸಿ ಫುಟ್ಪಾತ್ ಮೇಲೆ ಫಸ್ಟ್ ಏನು ಈಗ ಜನಗಳಿಗೆ ನಾವು ಫುಟ್ಪಾತ್ ಮೇಲೆ ಓಡಾಡೋದಕ್ಕೆ ಅವಕಾಶ ಮಾಡ್ಕೊಟ್ರೆ ತಾನೇ ಫುಟ್ಪಾತ್ ಮೇಲೆ ಓಡಾಡ್ತಾರೆ, ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ ನಮ್ಗೆ. ಸೊ ಈಗ ಮತ್ತೆ ಪಾರ್ಕಿಂಗ್ ಎರಡು ಬದಿಲು ಪಾರ್ಕಿಂಗ್ ಮಾಡ್ಕೊಂತಾರೆ. ನಮ್ಮ ಪ್ಲಾನ್ ಏನಿದೆ ಅಂತಂದ್ರೆ ಆಲ್ಟರ್ನೇಟಿವ್ ಬೇಸ್ ಒಂದ್ ಕಡೆ ಪಾರ್ಕಿಂಗ್ ಮಾಡ್ಕೊಂಡು ಪಾರ್ಕಿಂಗ್ ಮಾಡೋದಕ್ಕೂ ಸಮಸ್ಯೆ ಆಗ್ಬೋದು, ಜನಗಳು ಓಡಾಡೋದಕ್ಕೂ ಸಮಸ್ಯೆ ಆಗ್ಬೋದು, ಆಕ್ಸಿಡೆಂಟ್ಸ್ ಅವಾಯ್ಡ್ ಆಗುತ್ತೆ. ಈಗ ನಾವು ಶುರು ಮಾಡಿದ್ದೀವಿ. ಇವತ್ತೆಲ್ಲ ಅದನ್ನ ಎಲ್ಲ ರೋಡಲ್ಲಿ ಅಂತ ಅಂಗಡಿ ಮಾಲೀಕರು ಯಾರಿದ್ದಾರೆ ಅವ್ರಿಗೆಲ್ಲ ವಿಚಾರ ತಿಳಿಸ್ಕೊಟ್ಟು ಬಂದಿದ್ದೀನಿ. ಇನ್ನೊಂದು 2 days ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು 2 days ಅಲ್ಲಿ ಮಾಡಬೇಡಿ ಅಂತ ಹೇಳಿದ್ದೀನಿ. ಆ ಪ್ರಕಾರ ಅವ್ರು ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಗೆ ಅಲ್ಲಿ ಒಂದು ಸುಲಲಿತವಾಗಿ ಜನಗಳು ಓಡಾಡೋದಕ್ಕೂ ಸಮಸ್ಯೆ ಆಗಲ್ಲ, ಗಾಡಿಗಳು ಟ್ರಾಫಿಕ್ ಕೂಡ ನಮ್ಗಾಗಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಹಂತದಲ್ಲಿ ಈ ಟ್ರಾಫಿಕ್ ರೂಲ್ಸ್ ಏನಿದೆ ಅದನ್ನ ಬ್ರೇಕ್ ಮಾಡೋ 2 wheelers ಆಗಿರ್ಲಿ, 4 wheelers ಆಗಿರ್ಲಿ, ಈ ಆಟೋದು, ಈ ದೊಡ್ಡ ಗಾಡಿಗಳು, ಯಾವುದೇ ರೀತಿಯಾದಂತ ಗಾಡಿಗಳು ಕೂಡ ಯಾವುದೇ ವೈಲೇಷನ್ ಆಗ್ಬಾರ್ದು. ನಮ್ಗೆ ಟ್ರಾಫಿಕ್ ವೈಲೇಷನ್ ಇರಬಾರ್ದು. ಈ ಟ್ರಾಫಿಕ್ ರೂಲ್ಸ್ ಏನ್ ಮಾಡಿದೀವಿ ಆ ರೂಲ್ಸ್ ನ ಕಡ್ಡಾಯವಾಗಿ ಫಾಲೋ ಮಾಡಬೇಕು. ನಾವು ಇದ್ರ ಬಗ್ಗೆ ಅವೇರ್ನೆಸ್ ಆಲ್ರೆಡಿ ತುಂಬಾ ಆಗಿದೆ. ಹೊಸದಾಗಿ ನಮ್ಮ ಕುಶಾಲ್ ಚೌಕ್ ಹೊಸದಾಗಿ ಸಾಹೇಬ್ ಬಂದಾಗ ಒಂದಷ್ಟು ಟೈಮ್ ಕೊಟ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡಿಸಿ ಈ ತರ ಒಂದು ಡೇಟ್ ಕೊಟ್ಟು ಆ ಡೇಟ್ ಇಂದ ನಾವು ಇದಾದ್ಮೇಲೆ ನೀವು ವೈಲೇಷನ್ ಬ್ರೇಕ್ ಮಾಡಿದ್ರೆ ನಾವು ದಂಡ ವಿಧಿಸ್ತೀವಿ ಅಂತ ಹೇಳಿ ಕ್ಲಿಯರ್ ಆಗಿ ತಿಳಿಸಿದ್ದಾರೆ. ಅದೇ ಪ್ರಕಾರ ನಾವು ಇವಾಗ ಅವೇರ್ನೆಸ್ ಜೊತೆಗೆ ದಂಡ ಕೂಡ ಹಾಕ್ತೀವಿ. ಅವರು ಹೆಲ್ಮೆಟ್ ಆಗಿರ್ಬೋದು, ರಾಂಗ್ ಪಾರ್ಕಿಂಗ್ ಆಗಿರ್ಬೋದು, ಒನ್ ವೇ ಡ್ರೈವಿಂಗ್ ಆಗಿರ್ಬೋದು, ಮೈನರ್ ಡ್ರೈವಿಂಗ್ ಆಗಿರ್ಬೋದು, ಆಲ್ಟರ್ನೇಟಿವ್ ಸೈಲೆನ್ಸರ್ ಆಗಿರ್ಬೋದು, ಈ ತರದ್ದು ಯಾವುದೇ ರೀತಿ ವೈಲೆನ್ಸ್ ಮಾಡಿದ್ರು ಕೂಡ ನಾವು ದಂಡ ಅಂತೂ ಹಾಕ್ತೀವಿ. ದಂಡ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಆಮೇಲೆ ಈ ಬಗ್ಗೆ ಎಲ್ಲ ನಮ್ಮ ಲೋಕಲ್ ಲೀಡರ್ಸ್ ಗೊತ್ತಿದೆ. ಅವರು ಕೂಡ ಈ ಎಲ್ಲಾ ಜನಗಳಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿದ್ದಾರೆ. ದಯವಿಟ್ಟು ಪೊಲೀಸ್ ಅವರು ಯಾರು ಒಳ್ಳೇದಕ್ಕೆ ಹೇಳೋದು ದಯವಿಟ್ಟು ಅದನ್ನ ರೂಲ್ಸ್ ಏನ್ ಹೇಳ್ತಾರೆ ಅದನ್ನ ಫಾಲೋ ಮಾಡಿ ಅಂತ ಹೇಳಿ ಇದುವರೆಗೂ ತಿಳಿಸಿದ್ದಾರೆ.
ಇದಾದ್ಮೇಲೂ ಕೂಡ ಅವರು ಇದೇ ತರ ನಾನು ವೈಲೇಟ್ ಮಾಡ್ತೀನಿ, ಏನ್ ಮಾಡ್ತಾರೆ ನೋಡೋಣ ಅಂದ್ರೆ 100% ನಾವು ದಂಡ ಹಾಕ್ತೀವಿ. ನಾವು ಜನಸ್ನೇಹಿ ಪೊಲೀಸರಿಗೆ ಒತ್ತು ಕೂಡ ಅಂತವ್ರು. ಅದೇ ರೀತಿ ಜನಗಳು ನಮ್ಗೆ ನಾವೇನು ಅವ್ರಿಗೆ ಹೇಳ್ತೀವಿ, ಅವ್ರು ಒಳ್ಳೇದಕ್ಕೆ ಹೇಳ್ತೀವಿ, ಅದನ್ನ ಅವ್ರು ಫಾಲೋ ಮಾಡಿದ್ರೆ ಇಲ್ಲಿ ಎಲ್ಲೆಂಡ್ ಚೆನ್ನಾಗಿರುತ್ತೆ, ಟ್ರಾಫಿಕ್ ಚೆನ್ನಾಗಿರುತ್ತೆ, ಮತ್ತೆ ಕ್ರೈಮ್ಸ್ ಕೂಡ ಅವಾಯ್ಡ್ ಆಗುತ್ತೆ. ಅದಕ್ಕೆ ಬೇಕಾದಂತ ಕ್ರಮಗಳನ್ನ ನಾವು ತಗೊಂತೀವಿ. ನಮ್ಮ ಮಾರ್ಗದರ್ಶನದಲ್ಲಿ ನಾವು ಖಂಡಿತ ಇಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಬಂದಿದೀವಿ. ಎಷ್ಟಾಗುತ್ತೋ ಅಷ್ಟು ನಮ್ಮಿಂದ ನಾಳೆ ದಿವಸ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋದಾದ್ಮೇಲೆ ಕೂಡ ಇಂಥವ್ರು ಒಬ್ಬಿದ್ರು ಈ ತರದ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ಜನ ನೆನ್ಸ್ಕೊಳ್ಳೋ ಕೆಲಸ ಕೂಡ ನಾವು ಖಂಡಿತ ಮಾಡ್ತೀವಿ. ಬಂದಿದ್ದೀವಿ 2 days ಅಲ್ಲಿ ಏನಾದ್ರು ನೀವು ಫುಟ್ಪಾತ್ ತೆರವು ಮಾಡಿಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಅವ್ರಿಗೆ ಪಿಟಿ ಕೇಸ್ ಹಾಕ್ತೀವಿ. ಫೈನ್ ಅಮೌಂಟ್ ಫಿಕ್ಸ್ ಮಾಡ್ಬಿಟ್ಟು ಪಿಟಿ ಕೇಸ್ ಹಾಕ್ಬಿಟ್ಟು ಹೋಗ್ತೀವಿ. ಅದಾದ್ಮೇಲೂ ಅವರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಮ್ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರ ಕೇಸ್ ಮಾಡೋದಾದ್ರೆ ಕೇಸ್ ಮಾಡಿ ಅವ್ರಿಗೆ ಫರ್ದರ್ ಏನಿದೆ ಅದನ್ನ ನಾವು ಕ್ರಮ ತಗೊಂತೀವಿ. ಬಟ್ ಅವ್ರು ಹೇಳ್ತಾರೆ, ಅವ್ರಿಗೆ ನಾವು ಅದನ್ನ ಅವ್ರಿಗೆ ತಿಳಿಸಿ ಹೇಳಿ ಈ ತರ ಇದೆ ಸರ್ ಸಮಸ್ಯೆ, ಈ ತರ ಓಡಾಡೋದಕ್ಕೆ ಈ ತರ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ಕನ್ವಿನ್ಸ್ ಮಾಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಯಾರದೇನು ಗಲಾಟೆ ಅದೇನು ನಾನು ಇವಾಗ ಒಂದ್ ರೌಂಡ್ ಬಂದಿದ್ದೀನಿ, ಆ ತರ ಜನ ಯಾರು ಇಲ್ಲ. ಜನ ಒಳ್ಳೆಯವರು ಇದಾರೆ, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರು ಇದಾರೆ, ಎಜುಕೇಟೆಡ್ಸ್ ಇದಾರೆ, ಅವ್ರಿಗೆ ಅರ್ಥ ನಾವು ಮಾಡಿಸ್ತೀವಿ. ಒಳ್ಳೆ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗೋ ತರ ಅಷ್ಟು ಯಾವ್ದು ಇಲ್ಲ. ಒಂದ್ 4-5 ತರಕಾರಿ ಅಂಗಡಿ ಇಟ್ಕೊಂಡಿದ್ದಾರೆ ಬಿಟ್ರೆ ತಳ್ಳಗಾಡಿಯಲ್ಲಿ ಅಷ್ಟು ನಾನು ಹೆಚ್ಚು ಕಮ್ಮಿ ಆ ಸ್ಟ್ರೆಚ್ ಒಂದು ಅರ್ಧ ಕಿಲೋಮೀಟರ್ ಇದೆ, 500-600 ಮೀಟರ್ಸ್ ಇದೆ. ಆ ಸ್ಟ್ರೆಚ್ ಅಲ್ಲಿ ಒಂದು 3-4 ಮಾತ್ರ ತಳ್ಳಗಾಡಿಲಿ ಕೊನೆಗೆ ಇಟ್ಕೊಂಡಿದ್ದಾರೆ. ಅದು ಬಿಟ್ಟು ಎಲ್ಲ ಇವ್ರು ಅಕ್ವೈರ್ ಮಾಡ್ಕೊಂಡಿರೋದು. ಯಾರು ಈ ಬಾಡಿಗೆಗಿದ್ದಾರೆ ಅಂಗಡಿಗಳು, ಅವರೇ ಅವ್ರ ಐಟಮ್ ನ ಹೊರಗಡೆ ಇಟ್ಕೊಂಡಿರೋದು ಫುಟ್ಪಾತ್ ಮೇಲೆ. ಅದನ್ನ ಅವರು ಕ್ಲಿಯರ್ ಮಾಡ್ಬೋದು. ಏನು ಅಂತ ಬೀದಿ ಬದಿ ವ್ಯಾಪಾರಿಗಳು ಯಾರು ಇಲ್ಲ, ಅದೇನು ಸಮಸ್ಯೆ ಆಗಲ್ಲ ಸರ್. ಇದು ಫಸ್ಟ್ ಡೇ ಹೇಳಿದ್ದೀನಿ, ನಮ್ ಜೊತೆಗೆ ನಗರಸಭೆಯವರು ಕೈ ಜೋಡಿಸ್ಬೇಕು, ಅವ್ರಿಗೆ ಆಲ್ಟರ್ನೇಟಿವ್ ಮಾಡ್ಕೊಡೋದು. ಅವ್ರ ಹೊಟ್ಟೆ ಮೇಲೆ ಹೊಡೆಯಂತ ಕೆಲಸ ಆಗ್ಬಾರ್ದು. ಅವ್ರು ಪಾಪ 100-500 ರೂಪಾಯಿ ದಿನ ಪೂರ್ತಿ ಕೂಲಿ ಮಾಡೋದು, ಅವ್ರಿಗೂ ತೊಂದರೆ ಆಗ್ಬಾರ್ದು. ನಮ್ಮ ಒಂದು ಕಾನೂನನ್ನ ನಾವು ಜಾರಿಗೊಳಿಸೋದಕ್ಕೂ ಅದಕ್ಕೂ ತೊಂದರೆ ಆಗ್ಬಾರ್ದು. ಎಲ್ಲ ಒಳ್ಳೆ ರೀತಿಯಲ್ಲಿ ಆಗತ್ತರ ನಾವು ಏನ್ ಪ್ರಯತ್ನ ಮಾಡ್ಕೋ ನಾವು ಮಾಡ್ತೀವಿ. ಗಂಟ ಬರ್ತವೆ ಫುಟ್ಪಾತ್ ಮಾರ್ಜಿನ್ ಅಲ್ಲಿ ಏನಿದೆ ಕಂಬಿಗಳು, ಅದನ್ನ ತೆರವುಗೊಳಿಸ್ಕೋಬೇಕು. ಅಟ್ಲೀಸ್ಟ್ ಮೇಲ್ಗಡೆ ಇದ್ರೆ ಓಡಾಡೋರಿಗೆ ತೊಂದರೆ ಆಗ್ಬಾರ್ದು. ಆ ರೀತಿ ಅವ್ರೇನೋ ನೆರಳಿಗೋಸ್ಕರ ಹಾಕೊಂಡಿದ್ರೆ ಅದೇನ್ ಸಮಸ್ಯೆ ಆಗಲ್ಲ. ಈ ಕಂಬಿಗಳು ಏನಾದ್ರು ಅಡ್ಡ ಇದ್ದು ಓಡಾಡೋದಕ್ಕೆ ತೊಂದರೆ ಆಗ್ತದೆ ಅಂದ್ರೆ ಅದನ್ನು ಕಟ್ ಮಾಡ್ಬಿಟ್ಟು ತೆರವುಗೊಳಿಸ್ಬೇಕು ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಅವರು ಇಲ್ಲಿಂದ ಸ್ಟೆಪ್ಸ್ ಇಟ್ಕೊಂಡಿದ್ದಾರೆ. ಈಗ ಅವ್ರ ಮನೆಗೆ ಅದೇ ಜಾಗದಲ್ಲಿ ಹೋಗ್ಬೇಕು. ಅದೊಂದು ಕ್ರಿಟಿಕಲ್ ಇದೆ. ನಾನು ಅದನ್ನ ಇಂಜಿನಿಯರ್ ಯಾರಾದ್ರು ಇದ್ರೆ ನಗರಸಭೆಯವರು ಅವ್ರನ್ನ ಮಾತಾಡಿ ಅದಕ್ಕೆ ಏನಾದ್ರು ಆಲ್ಟರ್ನೇಟಿವ್ ಮಾಡ್ಬೋದು ಅಂತ ನೋಡ್ತೀನಿ. ಕೆಲವು ಅಂಗಡಿ ಬಿಟ್ಟು ನೀವು ಅದನ್ನು ತೆರವುಗೊಳಿಸ್ಕೋಬೇಕು ಅಂತ ಹೇಳಿದೀನಿ. ಅಟ್ಲೀಸ್ಟ್ ಸ್ಟೆಪ್ಸ್ ಮೇಲೆ ಆದ್ರೂ ಜನಗಳು ಓಡಾಡೋದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು. ಸ್ಟೆಪ್ಸ್ ಏನ್ ಕಟ್ಟಿದ್ರೆ ಕಟ್ಬಿಟ್ಟಿದ್ರೆ ಆಗೋಗಿದೆ. ಇಲ್ಲಾಂತಂದ್ರೆ ನಿಮ್ಮ ಹತ್ರ ಏನಾದ್ರು ಆರ್ಡರ್ಸ್ ಇದ್ರೆ ತೋರಿಸಿ ಅಂತ ಹೇಳಿದ್ನಿ. ನಾವು ಕಟ್ಕೊಂಡಿರೋದಕ್ಕೆ ಇಲ್ಲ ಇಲ್ಲಿಗಲ್ ಇದ್ರೆ ನೀವು ಆ ಜಾಗನ ಬಿಟ್ಟು ನೀವು ಒಳಗಡೆ ಹಾಕ್ಬಿಡಿ ಅಂತ ಹೇಳಿ. ಇದೊಂದು ವ್ಯವಸ್ಥೆ ಮಾಡೋಣ. ಎಲ್ಲರೂ ನೀವು ಕೈ ಜೋಡಿಸಿದ್ರೆ, ನಮ್ಮ ನಗರಸಭೆಯವರು ಕೈ ಜೋಡಿಸಿದ್ರೆ ಈ ತರ ಆಲ್ಟರ್ನೇಟಿವ್ ಬೇಸ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ನೀಟಾಗಿ ಫುಟ್ಪಾತ್ ನ ತೆರವು ಮಾಡಿದ್ರೆ ಆರಾಮಾಗಿ ಮಕ್ಕಳು ಓಡೋದು ಇರುತ್ತೆ. ಮತ್ತೆ ಇವ್ರ ಅಂಗಡಿಯವ್ರಿಗೆ ಹೇಳಿದೀವಿ, ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ನಾವು ವೇಟ್ ಮಾಡಿರ್ತೀವಿ. ಆ ಟೈಮ್ ಅಲ್ಲಿ 2 ಕಡೆ ಪಾರ್ಕಿಂಗ್ ಆಗ್ಬಾರ್ದು. ನಿಮ್ ಜವಾಬ್ದಾರಿ ಕೂಡ ಇದೆ. ಈ ತರ ನೋಡಪ್ಪ, ಇವತ್ತು ಈ ಕಡೆ ಮಾಡಂಗಿಲ್ಲ ಪಾರ್ಕಿಂಗ್, ಆ ಕಡೆ ಜಾಗ ಇದೆ, ನಿಮ್ಗೆ ಅವಕಾಶ ಮಾಡ್ಕೊಂಡಿದ್ದಾರೆ. ನೀವು ಆ ಕಡೆ ಗಾಡಿ ನಿಲ್ಸ್ಬಿಟ್ಟು ಬನ್ನಿ, ಸಂಚಾರಕ್ಕೆ ತೊಂದರೆ ಆಗದಂಗೆ ನಿಮ್ ಕೆಲಸ ನೀವು ಮುಗಿಸ್ಕೊಂಡು ಹೋಗಿ ಅಂತ ಹೇಳಿ ಯಾರ ಅಂಗಡಿಗೆ ಎಲ್ಲಿ ನಿಲ್ಲಿಸ್ತಾರೆ ಅವ್ರಿಗೂ ಅವೇರ್ನೆಸ್ ಅವ್ರಿಗೂ ನಾವು ತಿಳಿಸಿದೀವಿ. ಅವರು ಕೂಡ ಯಾರು ಬರ್ತಾರೆ ಅವ್ರು ಹೇಳ್ಬೇಕು ಅಂತ ಗ್ರಾಹಕರಿಗೆ ತಿಳಿಸಿ ಹೇಳಿ ಅವರು ಇದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿದೀವಿ. 1 or 2 days ನಾವು ನೋಡ್ತೀವಿ, ಮತ್ತೆ ನಾವು ರೌಂಡ್ಸ್ ಅಲ್ಲಿ ಇರ್ತೀವಿ. ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಏನು ಯಾವ ದಿವಸ ಎಲ್ಲಿ ಕೊಟ್ಟಿದೀವಿ ಪಾರ್ಕಿಂಗ್ ಅದನ್ನ ಬಿಟ್ಟು ಆಪೋಸಿಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ದಂಡ